ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಗೃಹಲಕ್ಷ್ಮಿ ಬಾಕಿ ಉಳಿದಂತ 3 ಕಂತು ಬಿಡುಗಡೆಗೆ ಸರ್ಕಾರ ಇದೀಗ ಸಜ್ಜಾಗಿದೆ. ಯುಗಾದಿಗೂ ಮುನ್ನ ಮಹಿಳೆಯರ ಅಕೌಂಟ್ಗೆ 6,000 ಜಮೆಯಾಗತ್ತಾ? ನಿಮ್ಮ ಖಾತೆಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ಏನ್ ಮಾಡಬೇಕು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್, ಪ್ರತಿ ಸತಿ ಗೃಹಲಕ್ಷ್ಮಿ ವಿಡಿಯೋನ ಮಾಡಿದಾಗ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, ಮೇಡಮ್ ಪ್ರತಿ ಸರಿ ನೀವು ಅಪ್ಡೇಟ್ನ ಕೊಡ್ತೀರಾ, ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದರೂ ನಮಗೆ ತಿಳಿಸ್ಕೊಡಿ ಮೇಡಮ್ ಅಂತ ಹೇಳ್ಕೊಂಡು. ಖಂಡಿತ ಲಾಸ್ಟ್ ಟೈಮ್ ಕೂಡ ಒಂದಷ್ಟು ಅಪ್ಡೇಟ್ಸ್ನ ತಂದಿದ್ದೆ. ಸೊ ಈಗಲೂ ಕೂಡ ಒಂದು ದೊಡ್ಡ ಅಪ್ಡೇಟ್ ಇದೆ ಸ್ನೇಹಿತರೆ, ಅದನ್ನೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯಡಿ ಬಾಕಿ ಉಳಿದಿರುವಂಥ ಕಂತುಗಳ ಕುರಿತು ಒಂದು ಮಹತ್ವದ ಮಾಹಿತಿ ಹೊರಬಂದಿದೆ. ಸೊ ಯುಗಾದಿ ಹೊತ್ತಿಗೆ ಮಹಿಳೆಯರ ಖಾತೆಗೆ ಹಣ ಜಮೆ ಆಗುವಂತ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಯಾವಾಗ ಹಣ ಬರುತ್ತೆ, ಎಷ್ಟು ಬರುತ್ತೆ ಹೇಳ್ತಾ ಹೋಗ್ತೀನಿ. ಸೊ ರಾಜ್ಯ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಅಂತಂದ್ರೆ ಅದು ಗೃಹಲಕ್ಷ್ಮಿ ಸ್ಕೀಮ್ ಸ್ನೇಹಿತರೆ. ಸೊ ಕಳೆದ ಕೆಲವು ತಿಂಗಳಿಂದ ಮಹಿಳೆಯರಿಗೆ ಬರಬೇಕಿದ್ದಂತ ಕಂತುಗಳು ಬಾಕಿ ಉಳಿದಿರೋ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಸಾಕಷ್ಟು ಜನ ಇದರ ಬಗ್ಗೆ ಮಾತನಾಡಿದ್ರು. ಇದೀಗ ಸರ್ಕಾರದ ಮೇಲೆ ರಾಜಕೀಯ ಆಗಿರ್ಬೋದು, ಸಾರ್ವಜನಿಕ ಒತ್ತಡ ಹೆಚ್ಚಾದಂತ ಹಿನ್ನೆಲೆ ಮೊದಲ ಹಂತದಲ್ಲಿ 3 ಕಂತುಗಳನ್ನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸೊ ಮಹಿಳೆಯರಿಗೆ ಎಷ್ಟು ಹಣ ಬರಬೇಕಿತ್ತು? ಮೇ ಬಿ 12,000 ಬರಬೇಕಿತ್ತು. ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕುಟುಂಬದ ಮಹಿಳಾ ಮುಖ್ಯಸ್ಥೆಗೆ 2,000 ಕೊಡ್ತಾ ಇದ್ರು, ಹೌದಾ? ಆದ್ರೆ ಹಲವು ತಿಂಗಳಿಂದ ಈ ಹಣ ಸರಿಯಾಗಿ ಜಮೆ ಆಗದೆ ಇರೋದ್ರಿಂದ ಸೊ 6 ಕಂತುಗಳು ಬಾಕಿ ಉಳಿದಿದೆ ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನೊಂದಷ್ಟು ಜನರಿಗೆ ಇಲ್ಲ ಬಂದಿದೆ ಅನ್ನುವಂಥದ್ದಿದೆ. ಅಂದ್ರೆ ಒಬ್ಬ ಮಹಿಳೆಗೆ ಸುಮಾರು 12,000ವರೆಗೆ ಹಣ ಬರಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಮಹಿಳೆಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಈಗ ಮೊದಲ ಹಂತದಲ್ಲಿ ಸ್ನೇಹಿತರೆ, ಸೊ ಫಸ್ಟ್ ಸ್ಟೆಪ್ ಅಲ್ಲಿ 3 ಕಂತುಗಳನ್ನ ಬಿಡುಗಡೆ ಮಾಡುವಂತ ಯೋಜನೆಯನ್ನ ರೂಪಿಸಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ನಾನು ಹೇಳ್ತೀನಿ, 26ನೇ ಕಂತು ಅಂದ್ರೆ ನವೆಂಬರ್ ತಿಂಗಳ ಹಣ, 27ನೇ ಕಂತು ಡಿಸೆಂಬರ್ ತಿಂಗಳ ಹಣ, 28ನೇ ಕಂತು ಜನವರಿ ತಿಂಗಳ ಹಣ, ಈ 3 ಕಂತುಗಳು ಸೇರಿ 6,000 ಮಹಿಳೆಯರ ಖಾತೆಗೆ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಅಂದ್ರೆ ನೀವು ಕೇಳ್ಬೋದು ಫೆಬ್ರವರಿದ್ ಬರಲ್ವಾ ಅಂತ. ಸೊ ಫಸ್ಟ್ ಈಗ 3 ತಿಂಗಳು ಅಂತ ಹೇಳಿದೆ. ಸೊ ಇನ್ನೂ ಬಾಕಿ ಇರುವಂತ ಕಂತುಗಳು ಕೂಡ ಬರುತ್ತೆ. ಅಂದ್ರೆ ಮೊದಲ ಹಂತದಲ್ಲಿ ಈ 3 ಕಂತುಗಳನ್ನ ನೀಡಿ ಕ್ಲಿಯರ್ ಮಾಡ್ಕೊಳ್ತಾರೆ. ಹಿಂದಿನ ವರ್ಷದಲ್ಲಿ ಬಾಕಿ ಉಳಿದಿರುವಂತ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೂಡ ಮೇ ಬಿ ಪೆಂಡಿಂಗ್ ಇರಬಹುದು. ಸೊ ಈ ಒಂದು ಹಣವನ್ನ ಕೂಡ ಕ್ಲಿಯರ್ ಮಾಡಲಾಗುತ್ತೆ ಸ್ನೇಹಿತರೆ. ಹೀಗಾಗಿ ಹಂತ ಹಂತವಾಗಿ ಎಲ್ಲಾ ಬಾಕಿ ಹಣವನ್ನ ಮಹಿಳೆಯರಿಗೆ ನೀಡುವಂತ ಸಾಧ್ಯತೆ ಇದೆ. ಬಟ್ ಈಗ ರೀಸೆಂಟ್ ತಿಂಗಳಲ್ಲಿ ಏನಿದೆ ಅದನ್ನ ಕ್ಲಿಯರ್ ಮಾಡ್ತಾರೆ. ಸೊ ರಾಜ್ಯ ಸರ್ಕಾರ ಈ ವರ್ಷ ಗೃಹಲಕ್ಷ್ಮಿ ಯೋಜನೆಗೆ ಒಂದು ದೊಡ್ಡ ಮೊತ್ತವನ್ನ ಮೀಸಲಿಟ್ಟಿದೆ. ಬಹುಶಃ ನೀವು ಬಜೆಟ್ ಅನ್ನ ನೋಡಿದ್ರೆ ಗೊತ್ತಿರಬಹುದು. ಬಜೆಟ್ ಅಲ್ಲಿ 28,608 ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಟ್ಟಿದ್ದಾರೆ. ಪ್ರತಿ ತಿಂಗಳು ಸುಮಾರು 2,500 ಕೋಟಿ ಬೇಕಾಗುತ್ತೆ. ವರ್ಷಕ್ಕೆ ಸುಮಾರು 30,000 ಕೋಟಿ ಅಗತ್ಯ ಇರುತ್ತೆ ಸ್ನೇಹಿತರೆ, ಕ್ಯಾಲ್ಕುಲೇಟ್ ಮಾಡಿದ್ರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಹಣದ ಕೊರತೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ವರ್ಷದ ಬಜೆಟ್ ನಲ್ಲಿ ಅಗತ್ಯ ಹಣವನ್ನ ಇದಕ್ಕೋಸ್ಕರನೇ ಎತ್ತಿಟ್ಟಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಮಹಿಳೆಯರಿಗೆ ಸಂಬಂಧಿಸಿದಂತ ಇನ್ನಿತರ ಯೋಜನೆಗಳಿಗೂ ಕೂಡ ಸರ್ಕಾರ ಹೆಚ್ಚಿನ ಹಣವನ್ನ ಮೀಸಲಿಟ್ಟಿರುವಂಥದ್ದು ಒಂದು ವಿಶೇಷ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸುಮಾರು 34,929 ಕೋಟಿ, ಶಕ್ತಿ ಯೋಜನೆಗೆ 5,300 ಕೋಟಿ. ಸೊ ಈ ಒಂದು ಯೋಜನೆಗಳ ಮೂಲಕ ಮಹಿಳೆಯರಿಗೆ ವಿವಿಧ ರೀತಿಯ ಸಹಾಯಗಳನ್ನ ನೀಡಲಾಗ್ತಾ ಇದೆ. ಅಂದ್ರೆ ಗರ್ಭಿಣಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರ, ಮಕ್ಕಳ ಆರೋಗ್ಯದ ಯೋಜನೆಗಳಾಗಿರ್ಬೋದು, ಬೇರೆ ಬೇರೆ ಸೌಲಭ್ಯಗಳು. ಒಂದು ಎಕ್ಸಾಂಪಲ್ ಅನ್ನ ಕೊಡಬೇಕು ಅಂತಂದ್ರೆ ಇಂದಿರಾ ಕಿಟ್, ಇದರ ಒಂದು ವಿತರಣೆ ಫಲಾನುಭವಿಗಳ ಒಂದು ಆಹಾರವನ್ನ ಹೆಚ್ಚಿಸುತ್ತೆ, ಪೌಷ್ಟಿಕಾಂಶವನ್ನ ಹೆಚ್ಚಿಸುತ್ತೆ. 5 kg ಅಕ್ಕಿಯ ಬದಲಿಗೆ ಬೇಳೆ, ಸಕ್ಕರೆ, ಉಪ್ಪು ನೀಡೋದ್ರಿಂದ ಬಡ ಕುಟುಂಬಗಳ ಖರ್ಚು ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದು ಹಸಿವು ಮುಕ್ತ ರಾಜ್ಯ ನಿರ್ಮಾಣಕ್ಕೆ ಸಹಕಾರಿ ಸ್ನೇಹಿತರೆ. ಯುವ ನಿಧಿ ಯೋಜನೆ ಕೂಡ ನಿರುದ್ಯೋಗಿ ಯುವಕರಿಗೆ ಆರ್ಥಿಕ ಭದ್ರತೆಯನ್ನ ನೀಡುತ್ತೆ. ಸೊ ಹಾಗಾಗಿ ಈ ವರ್ಷ ನಾವು ನೋಡೋದಾದ್ರೆ ಮಹಿಳೆಯರಿಗೆ ಒಂದಿಷ್ಟು ಹಣ ಅಂತ ಹೇಳ್ಕೊಂಡು ಎತ್ತಿಟ್ಟಿದ್ದಾರೆ. ಹಾಗಾದ್ರೆ ನಿಮ್ಮ ಖಾತೆಗೆ ಹಣ ಬರದಿದ್ರೆ ಈಗ ನೀವು ಏನು ಮಾಡಬೇಕು ಅಂತ ಹೇಳೋದಾದ್ರೆ, ಒಮ್ಮೆ
ಕೆಲವರಿಗೆ ಹಣ ಜಮೆ ಆಗದೇ ಇರಬಹುದು, ಇನ್ನೊಂದಷ್ಟು ಜನರಿಗೆ ಆಲ್ರೆಡಿ ಬಂದಿರಬಹುದು. ಸೊ ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿದೆಯಾ ಅಂತ ಒಮ್ಮೆ ನೋಡಿ, ಅದ್ರ ಜೊತೆಗೆ ನಿಮ್ಮ ಒಂದು ಆಧಾರ್ ಲಿಂಕಿಂಗ್ ಆಗಿದೆಯಾ ಅಂತ ನೋಡಿ, KYC ಪೂರ್ಣಗೊಂಡಿದೆಯಾ ಅನ್ನುವಂಥದ್ದನ್ನು ಚೆಕ್ ಮಾಡಿ. ಬ್ಯಾಂಕ್ ಖಾತೆ ಆಗಿರ್ಬೋದು ಅಥವಾ ಯೋಜನೆ ಅರ್ಜಿಯ ವಿವರಗಳು ಒಂದೇ ಆಗಿದೆಯಾ ಅನ್ನುವಂಥದ್ದನ್ನು ನೋಡಿ. ಈ ವಿವರಗಳಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ, ಈ 4ರಿಂದ 5 ಪಾಯಿಂಟ್ ಹೇಳಿದಲ್ಲ, ಒಂದು ಮಿಸ್ ಆಗಿದ್ರೂ ಕೂಡ ಹಣ ಜಮೆ ಆಗದೆ, ಅಂದರೆ ವಿಳಂಬ ಆಗಬಹುದು ಸ್ನೇಹಿತರೆ. ಹಾಗಾದ್ರೆ ಯುಗಾದಿಗೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಸೊ ಈ ಎಲ್ಲ ಬೆಳವಣಿಗೆಯನ್ನ ನೋಡಿದ್ರೆ ಯುಗಾದಿ ಹಬ್ಬದೊಳಗೆ ಕನಿಷ್ಠ 2 ಅಥವಾ 3 ಕಂತುಗಳ ಹಣ ಮಹಿಳೆಯರ ಖಾತೆಗೆ ಬರಬಹುದು ಅನ್ನುವಂಥ ನಿರೀಕ್ಷೆ ಮಾಡಬಹುದು. ಯುಗಾದಿ ಹಬ್ಬದ ದಿನವೇ ಬರುತ್ತೆ ಅಂತ ತುಂಬ ಜನ ಅನ್ಕೊಂಡಿದ್ರು, ಒಂದಷ್ಟು ಜನ ಇಲ್ಲ ಯುಗಾದಿಗಿಂತ ಮುಂಚೆನೇ ಬರಬಹುದು ಅಂತ ಹೇಳ್ಕೊಂಡು. ಸೊ ಗೃಹಲಕ್ಷ್ಮಿ ಯೋಜನೆಯ ಯಾರೆಲ್ಲ ಲಾಭವನ್ನ ಪಡ್ಕೊಳ್ತಾ ಇದ್ರು, ಸೊ ಎಲ್ಲರೂ ಕೂಡ ಆತಂಕದಲ್ಲಿದ್ರು. ಬಟ್ ಬಾಕಿ ಕಂತುಗಳನ್ನ ಬಿಡುಗಡೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ. ಬಟ್ ಡಿಲೇ ಆಗಬಹುದು, ಯಾಕಂತಂದ್ರೆ ಆಲ್ರೆಡಿ 6 ಕಂತುಗಳು ಪೆಂಡಿಂಗ್ ಇದೆ ಅಂತಂದ್ರೆ ಕಂಪ್ಲೀಟ್ 6 ಕಂತು ಅಂದ್ರೆ 12,000 ಬರುತ್ತೆ ಅನ್ನುವಂಥದ್ದನ್ನ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಕಂತು ವೈಸ್ 2 ತಿಂಗಳು ಬರ್ಬೋದು, ಅಥವಾ ನೆಕ್ಸ್ಟ್ 1 ತಿಂಗಳು 2 ತಿಂಗಳು ಈ ರೀತಿಯಾಗಿ ಡಿಪೆಂಡ್ ಆಗಿ ಬರಬಹುದು. ಬಟ್ ಈಗ ಲೇಟೆಸ್ಟ್ ಇರುವಂಥದ್ದು ನಿಮಗೆ ನವೆಂಬರ್, ಡಿಸೆಂಬರ್, ಜಾನ್ವರಿ ತಿಂಗಳ ಈ 3 ಕಂತುಗಳ ಹಣ ಬರುವಂತ ಸಾಧ್ಯತೆ ಇದೆ. ಸೊ ಯುಗಾದಿಗೂ ಮುನ್ನ ಬರುತ್ತೆ ಅನ್ನುವಂಥ ಸೂಚನೆ ಸಿಕ್ಕಿರುವಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಪೆಂಡಿಂಗ್ ಇದೆಯಾ? ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇದೆ? 4 ತಿಂಗಳು, 5 ತಿಂಗಳು, 6 ತಿಂಗಳು, ಸೊ ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಲ್ರೆಡಿ ನಿಮಗೆ ಹಣ ಜಮೆ ಆಗಿತ್ತು ಅನ್ನೋದನ್ನ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಇದರಿಂದ ಬೇರೆಯವ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ನಿಮ್ಮ ಊರನ್ನ ಮೆನ್ಷನ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.